ಮಂಗಳೂರಿನ ಹೊರವಲಯ ಆಗಿರುವಂತಹ ತಲಪಾಡಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಸ್ಥಳದಲ್ಲಿ 6 ಜನ ಸಾವನ್ನಪ್ಪಿರುವ ಘಟನೆ ನಡೆದಿರುವಂತದ್ದು. ನಾವೀಗ ಆ ಒಂದು ಘಟನೆ ನಡೆದಿರುವಂತಹ ಸ್ಥಳದಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸಬಹುದು. ಇದೇ ಒಂದು ಆಟೋ ರಿಕ್ಷಾಕ್ಕೆ ಬಸ್ ಬಂದು ಒಂದು ನಿಯಂತ್ರಣ ತಪ್ಪಿ ಬಸ್ ಬಂದು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲಿ 6 ಮಂದಿ ಸಾವನ್ನಪ್ಪಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಅಪಘಾತದ ಭೀಕರತೆ ಎಷ್ಟು ಮಟ್ಟಿಗೆ ಇತ್ತು ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಕೇರಳದಿಂದ ಕರ್ನಾಟಕಕ್ಕೆ ಬರುವಂತಹ ಬಸ್ ನಿಯಂತ್ರಣ ತಪ್ಪಿ ಒಮ್ಮೆಲೆ ಬ್ರೇಕ್ ಹಾಕಿದ ಪರಿಣಾಮ ನೇರವಾಗಿ ಬಂದು ಆಟೋ ರಿಕ್ಷಾಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ರಿಕ್ಷಾದಲ್ಲಿದ್ದಂತಹ 6 ಜನ ಸ್ಥಳದಲ್ಲಿ ಒಂದು ಸಾವನ್ನಪ್ಪಿರುವಂತದ್ದು. ರಿಕ್ಷಾ ಚಾಲಕ ಸೇರಿ ಅದರಲ್ಲಿದ್ದಂತಹ ಪ್ಯಾಸೆಂಜರ್ಗಳು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. 5 ಜನ ಒಂದೇ ಕುಟುಂಬದವರು ಎಂಬುದು ಕೂಡ ಇಲ್ಲಿ ವಿಷಯ ಸ್ಥಳೀಯರು ಹೇಳಿರುವಂತದ್ದು. ಈಗ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ನಾವು ಘಟನೆಯ ಒಂದು ರಸ್ತೆ ಅಪಘಾತದ ಭೀಕರತೆ ಎಷ್ಟು ಮಟ್ಟಿಗೆ ಇತ್ತು ಎಂಬುದು ಕೂಡ ಗಮನಿಸಬಹುದು. ಆಟೋ ರಿಕ್ಷಾ ಏನಿದೆ ಸಂಪೂರ್ಣ ನಜ್ಜುಗೊಜ್ಜಾಗಿರುವಂತದ್ದು. ಇದೇ ಒಂದು ಘಟನೆ ನಡೆದ ಬಳಿಕ ನೇರವಾಗಿ ಬಸ್ ಮತ್ತೆ ಅಂದ್ರೆ ರಿಟರ್ನ್ ಬರುವ ಸಂದರ್ಭದಲ್ಲಿ ಮತ್ತೊಂದು ಆಟೋಗೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಇಬ್ಬರು ಗಾಯವನ್ನ ಅಪ್ಪಿದ್ದಾರೆ ಗಾಯ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಈಗ ಸ್ಥಳದಲ್ಲಿ ಕೂಡ ಈ ಒಂದು ಪ್ರಕರಣ ಕೇರಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವುದರಿಂದ ಕೇರಳ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು. ಈಗ ಗಾಯಾಳುಗಳು ಏನಿದ್ದಾರೆ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡುವಂತ ಕೆಲಸವನ್ನು ಕೂಡ ಇಲ್ಲಿಯ ಸ್ಥಳೀಯರು ಮಾಡಿದ್ದಾರೆ. ಸದ್ಯ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿಯ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗುವ ಯಾವ ರೀತಿ ಘಟನೆ ನಡೆಯಿತು ಮತ್ತು ಈ ಒಂದು ಘಟನೆಗೆ ಪ್ರಮುಖ ಕಾರಣ ಏನೆಂಬುದರ ಬಗ್ಗೆ ಇಲ್ಲಿ ಸ್ಥಳೀಯರಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗುವ. ಇಲ್ಲಿ ಆಟೋ ಚಾಲಕರು ಇದ್ದರು, ಅವರು ಕೂಡ ಸ್ಥಳದಲ್ಲೇ ಇದ್ದರು. ಅವರನ್ನ ಮಾತನಾಡಿಸ್ತಾ ಹೋಗುವ. ಘಟನೆ ಏನಾಯ್ತು ಸರ್? ಘಟನೆಯಿಂದ ಬಸ್ ಕಾಸರಗೋಡಿಂದ ಮಂಗಳೂರಿಗೆ ಬರ್ತಿತ್ತು. ಇದು ರಿಕ್ಷಾ ಇಲ್ಲಿಂದ ಆಚೆ ಹೋಗ್ತಿತ್ತು. ಇವರು ಬಂದಾಗ ಸಡನ್ ಬ್ರೇಕ್ ಹೊಡೆದರು. ಬಸ್ ಬ್ರೇಕ್ ಹೊಡೆದಾಗ ಫುಲ್ ತಿರುಗಿದ್ದು ಬಸ್ ಹೋಗಿ ರಿಕ್ಷಾಗೆ ಹೊಡೆಯಿತು. ಅದೇ ಸ್ಪೀಡ್ನಲ್ಲಿ ರಿವರ್ಸ್ ಬಂದು ಇಲ್ಲೊಂದು ರಿಕ್ಷಾ ಇತ್ತು, ಅದಕ್ಕೆ ಪಲ್ಟಿ ಹೊಡೆಯಿತು. ಅದ ರಿಕ್ಷಾ ಡ್ರೈವರ್ ಇತ್ತು, ಅದು ಓಡಿ ಹೋದ. 5 ಸ್ಫೋಟ ಖಾಲಿಯಾಗಿದೆ. ಈ ಒಂದು ಮೊದಲ ಆಟೋ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಆ ಆಟೋದಲ್ಲಿ ಎಷ್ಟು ಜನ? 5 ಜನ ಇದ್ದರು. 5 ಜನ ಕೂಡ ಸ್ಪಾಟ್ ಆಗಿದೆ. 6 ಒಂದು ಮಗು ಇತ್ತು, ಡ್ರೈವರ್. ಮತ್ತೆ ಇನ್ನೊಂದು ಆಟೋಕ್ಕೆ ಕೂಡ ಡಿಕ್ಕಿ ಹೊಡೆದಿರುವಂತದ್ದು. ಅದರಲ್ಲಿ ಎಷ್ಟು ಜನ? ಯಾರು ಇರ್ಲಿಲ್ಲ. ಆ ಡ್ರೈವರ್ ಓಡಿ ಹೋದ. ಅವ್ರಿಗೆ ಸ್ವಲ್ಪ ಗಾಯ ಆಗಿದೆ ಕೈಗಳಿಗೆ, ಮತ್ತೆ ಏನಾಗ್ಲಿಲ್ಲ. ಹೆಂಗಸರು ಇದ್ದರು, ಒಂದು ಅಂಗವಿಕಲ ಮತ್ತೊಂದು ಹೆಂಗಸರು ಇದ್ದರು. ಅವರಿಗೆ ಅದರಲ್ಲಿ ಏನು ಆಗಿದೆ ಅಂತ ಗೊತ್ತಿಲ್ಲ. ಅದು ಆಸ್ಪತ್ರೆ ಕೊಂಡೋಗಿದ್ದಾರೆ. ಮತ್ತೆ ಏನಾಗಿದೆ ಅಂತ ಕರೆಕ್ಟ್ ಗೊತ್ತಿಲ್ಲ. ಅದರದ್ದು ಪ್ರಮುಖ ಕಾರಣ ಏನಂತ? ಸ್ಪೀಡ್ ಇದ್ರ ಬಸ್? ಹೌದು, ಸ್ಪೀಡ್ ಬಸ್. ಅದರಿಂದ ಬಸ್ ಅಂದ್ರೆ ಒಂದು ಬಸ್ ಸರ್ವಿಸ್ ನಲ್ಲಿ ಬರುತ್ತಿತ್ತು, ಸರ್ವಿಸ್ ರೋಡ್ ನಲ್ಲಿ. ಒಂದು ಬಸ್ ಇಲ್ಲಿಂದ ಅವನ ಓವರ್ಟೇಕ್ ಮಾಡ್ಲಿಕ್ಕೆ ಬೇಕಾದ್ರೆ ಫಾಸ್ಟ್ ಬಂದದ್ದು. ಇಲ್ಲಿ ಸಡನ್ ಬ್ರೇಕ್ ಹೊಡಿತು. ಇದು ಮೊನ್ನೆ ಡಾಮರ್ ಆಗಿರೋ ರೋಡ್, ಇದು ಜಾಡ್ತದೆ, ನಮ್ಗೆ ಗೊತ್ತುಂಟು. ಅದು ಸಡನ್ ತಿರುಗಿದ್ದು ಬಸ್ ತಿರುಗಿದು ಇದಕ್ಕೆ ಹೊಡೆದು. ಮತ್ತೊಬ್ಬರು ಸ್ಥಳೀಯರಿದ್ದಾರೆ, ಅವರನ್ನ ಮಾತನಾಡಿಸುವಾಗ ಟೈರ್ ಕೂಡ ಫ್ಲಾಟ್ ಆಗಿ ಉಂಟು ಬಸ್ಸಿನದ್ದು. ಫುಲ್ ಫ್ಲಾಟ್. ಬಸ್ ಫಾಸ್ಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದನ್ನು ಓವರ್ಟೇಕ್ ಮಾಡ್ಲಿಕ್ಕೆ ಬೇಕಾಗಿ ಮೈನ್ ಹೈವೇಲಿ ಬಂದದ್ದು, ಸರ್ವಿಸ್ ರೋಡ್ ಅಲ್ಲಿ ಬರಲಿಲ್ಲ. ಆಕ್ಚುಲಿ ಬಸ್ ಸರ್ವಿಸ್ ರೋಡ್ ಅಲ್ಲಿ ಬರಬೇಕಿತ್ತು, ಮೈನ್ ಹೈವೇಲಿ ಬಂದು ಸಡನ್ ಬ್ರೇಕ್ ಆಗಿದ ಕಾರಣ ರಿಕ್ಷಾಗೆ ಬಡೀತು. ಇಲ್ಲಿಂದ ಈಚೆಯಿಂದ ಲಾರಿ ಬರ್ತಾ ಇತ್ತು. ಆ ಲಾರಿಗೆ ಬಡಿಯೋದು ಬೇಡ ಅಂತ ಹೇಳಿದ್ರು. ಲಾರಿಗೆ ಬಡಿದ್ರೆ ಬಸ್ಸಿಗೆ, ಡ್ರೈವರ್ಗೆ ಸಹ, ಬಸ್ಸಿಗೆ ಒಳಗಿದ್ದವರಿಗೆ ಸಹ ಪೆಟ್ಟಾಗ್ತದೆ. ಅದಕ್ಕೆ ಈಗ ತಿರುಗಿಸಿದಾಗ ರಿಕ್ಷಾಕ್ಕೆ ಬಡಿತು. ರಿಕ್ಷಾಕ್ಕೆ ಬಡಿದ ಮೇಲೆ ಗಾಡಿ ಸೈಡ್ ಹೋಯ್ತು. ಸೈಡ್ ಬಂದು ಇದು ರಿವರ್ಸ್ ಬಂದಲ್ಲ, ರಿವರ್ಸ್ ಬಂದು ಇದಕ್ಕೆ ಇಲ್ಲಿ ನಿಂತ ಇಬ್ಬರು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರು, ಅವರಿಗೆ ಬಡೀತು. ಬಡ್ದು ಆಚೆ ಬ್ಯಾಕಲ್ಲಿ ಇದ್ದ ರಿಕ್ಷಾಗೆ ಬಡೀತು. ರಿಕ್ಷಾದವ ಹಾರಿ ಹೋದ್ರು. ಅಂದ್ರೆ ಪ್ರಮುಖ ಕಾರಣ ಓವರ್ ಸ್ಪೀಡ್. ಓವರ್ಟೇಕ್ ಸ್ಪೀಡ್ ಇತ್ತು, ಓವರ್ಟೇಕ್ ಮತ್ತೆ ಟೈರ್ ಸಹ ಫ್ಲಾಟ್ ಅದು ಬಸ್ ಇತ್ತು. ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂತದ್ದು. ಓವರ್ ಸ್ಪೀಡ್ ಅಂದ್ರೆ ಒಂದು ಓವರ್ ಸ್ಪೀಡ್ ನಿಂದ ಬಸ್ಸಿನಿಂದ ಬಂದಂತಹ ನೇರವಾಗಿ ಈ ಒಂದು ಆಟೋ ರಿಕ್ಷಾಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ಒಂದು ಘಟನೆ ನಡೆದಿದೆ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಮಾತಾಗಿರುವಂತದ್ದು. ಯಾಕಂದ್ರೆ ಒಂದು ಕಡೆಯಲ್ಲಿ ಸರ್ವಿಸ್ ರೋಡ್ನಲ್ಲಿ ಮತ್ತೊಂದು ಬಸ್ ಬರ್ತಿತ್ತು, ಅದನ್ನ ಓವರ್ಟೇಕ್ ಮಾಡುವ ಭರದಲ್ಲಿ ಈ ಒಂದು ಆಟೋ ರಿಕ್ಷಾಕ್ಕೆ ನಿಯಂತ್ರಣ ತಪ್ಪಿ ಆಟೋ ರಿಕ್ಷಾಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಮಾತಾಗಿರುವಂತದ್ದು. ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪ್ರಜ್ವಲ್ ಅಮೀನ್, TV9 ತಲಪಾಡಿ.